ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇತ್ತೀಚೆಗೆ ರಷ್ಯಾದ ಉಜ್ಬೇಕಿಸ್ತಾನದಲ್ಲಿ ನಡೆದ ವಿಶ್ವ ವೀರಾಗ್ರಣಿ ಬಾಲಕಿಯರ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಕ್ಕತಂಗಿರಹಾಳ ಗ್ರಾಮದ ಮಾಜಿ ಸೈನಿಕರು ಆದ ಶಿವನಗೌಡ ನಿರ್ವಾಣಿಯವರ ಪುತ್ರಿ ಕುಮಾರಿ ವೈಷ್ಣವಿ ನಿರ್ವಾಣಿ ಅವರಿಗೆ ಶನಿವಾರ ಬೆಳಗಾವಿ ನಗರದ ಮಹಾಒಕ್ಕೂಟದ ಸೈನಿಕ ಸಂಪರ್ಕ ಕೇಂದ್ರದಲ್ಲಿ ಅದ್ದೂರಿ ಸ್ವಾಗತ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಹಾಒಕ್ಕೂಟದ ಅಧ್ಯಕ್ಷರು ಆದ ಜಗದೀಶ ಪೂಜೇರಿ ಅವರು ಮಾತನಾಡಿ, ನಾವು ಮಾಡುತ್ತಿರುವ ಸ್ವಾಗತ ಹಾಗೂ ಸತ್ಕಾರ ಸಮಾರಂಭ ಕುಮಾರಿ ವೈಷ್ಣವಿ ಅವರ ಮುಂದಿನ ಸ್ಪರ್ಧೆಗಳಿಗೆ ಪ್ರೋತ್ಸಾಹ ಮತ್ತು ಸ್ಫೂರ್ತಿಯಾಗಲಿ. ಮುಂದೆ ಒಲಿಂಪಿಕ್ಸ್ ವರೆಗೂ ಈ ಸ್ಫೂರ್ತಿ ಹೀಗೆ ಇರಲಿ ಮತ್ತು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದು ಮಾಜಿ ಸೈನಿಕರ ಸಮುದಾಯಕ್ಕೆ ನಾಡಿಗೆ ಇನ್ನೂ ಹೆಚ್ಚಿನ ಕೀರ್ತಿ ತರಬೇಕು ಅಂತ ಕಿವಿಮಾತು ಹೇಳಿದ್ದಾರೆ. ಹಿರಿಯರು ಆದ ರಾಜೇಂದ್ರ ಹಾಲಗಿ ಇವರು ಮಾತನಾಡಿ, ಎಲ್ಲ ಹಿರಿಯರ ಆಶೀರ್ವಾದ ಅವರ ಮೇಲಿದೆ. ಮುಂದೊಂದು ದಿನ ನಾಡಿಗೆ ಒಳ್ಳೆಯ ಕೀರ್ತಿ ತರುವಂತಹ ಶಕ್ತಿ ನಿಮ್ಮದಾಗ್ಲಿ ಎಂದು ಆಶೀರ್ವದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾಒಕ್ಕೂಟದ ಗೌರವ ಅಧ್ಯಕ್ಷರು ಆದ ರಮೇಶ ಚೌಗಲ, ಮಾರ್ಗದರ್ಶಕರು ಆದ ರಾಜೇಂದ್ರ ಹಾಲಗಿ, ದಯಾನಂದ ಢಾಳಿ, ಸಂಗಪ್ಪ ಮೇಟಿ, ಶಿವಬಸಪ್ಪ ಕಾಡನ್ನವರ್, ಸಂತೋಷ ಮಠಪತಿ, ಮಡಿವಾಳಪ್ಪ ಕಲಭಾವಿ, ಭೀಮಸೇನ ತೇನಗಿ, ಅಶೋಕ ಮಜಗಿ, ಮಹೇಶ್ ಕಮ್ಮಾರ್, ಸುನೀತಾ ಪಟ್ಟಣಶೆಟ್ಟಿ, ಸುಧಾ ಚೌಗಲ ಹಾಗೂ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.